ವಿಷ್ಣು ತೀರ್ಥ ಕೇಳಿದರೆ ಆಲ್ ಇಸ್ ನಾಟ್ ವೆಲ್. ಅಲ್ಲ ಸರ್, ನಥಿಂಗ್ ಇಸ್ ವೆಲ್ ಇನ್ ಮುಂಬೈ ಇಂಡಿಯನ್ಸ್. ಹಾರ್ದಿಕ್ ನ ತಂದು ತಪ್ಪು ಮಾಡಿದ್ರು. ಕಾಂಟ್ ಹ್ಯಾವ್ ಮುಂಬೈ ಇಂಡಿಯನ್ಸ್ ಸ್ಕೌಟೆಡ್ ಅನದರ್ ಆಲ್ ರೌಂಡರ್. ಗ್ರೀಡ್ ಅಲ್ವಾ ಅಂತ. ಈ ಟ್ರೇಡ್ ಅಲ್ಲಿ ಯಾರಿಗೂ ಲಾಭ ಆಗ್ಲಿಲ್ಲ. ಗುಜರಾತ್ ಟೈಟನ್ಸ್ಗೆ ಹಾರ್ದಿಕ್ ಪಾಂಡ್ಯ ಅಂತ ಪ್ಲೇಯರ್ ಬೇಕು, ಹಾರ್ದಿಕ್ ಪಾಂಡ್ಯ ಅಂತ ನಾಯಕ ಬೇಕು, ಅದನ್ನ ಕಳ್ಕೊಂಡ್ರು. ಮುಂಬೈ ಇಂಡಿಯನ್ಸ್ ಎಲ್ಲೆಲ್ಲಿ ನೋಡಿದ್ರು ಸೂಪರ್ ಸ್ಟಾರ್ಸ್ ಇದಾರೆ, ಎಲ್ಲೆಲ್ಲಿ ನೋಡಿದ್ರು ಕ್ಯಾಪ್ಟನ್ಸ್ ಗಳಿದ್ದಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ ಮಾಡ್ಲೇಬೇಕು ಅನ್ನೋ ಅಂತ ಕಾಂಟ್ರಾಕ್ಚುಯಲ್ ಪರಿಸ್ಥಿತಿಯಿಂದ ಒಂಥರ ಅವ್ರಿಗೂ ಲಾಭ ಆಗ್ಲಿಲ್ಲ. ಈ ಟ್ರೇಡ್ ಎರಡೂ ತಂಡಕ್ಕೂ ನಷ್ಟ ಆಯ್ತು ಅಂತಾನೆ ಹೇಳ್ಬೇಕು, ಲಾಭಕ್ಕಿಂತ ಜಾಸ್ತಿ. ಇನ್ಫ್ಯಾಕ್ಟ್ ನಷ್ಟ ಆಗಿದ್ ಜಾಸ್ತಿ ಮುಂಬೈ ಇಂಡಿಯನ್ಸ್ಗೆ. ಯಾವ ತರ ಅವರು ಆಬ್ಲಿಗೇಟೆಡ್ ಆಗಿದ್ರು, ಕ್ಯಾಪ್ಟನ್ಸಿ ಕೊಡ್ತೀವಿ ಬನ್ನಿ ಅಂದ್ಮೇಲೆ ಅಷ್ಟು ಮಾರ್ಕಿ ಪ್ಲೇಯರ್ಸ್ ಒಂದು ಸೂಪರ್ ಸ್ಟಾರ್ಸ್ ನ ಮ್ಯಾನೇಜ್ ಮಾಡೋದು ಕಷ್ಟ ಆಯ್ತು. ವೆರಾಸ್ ಈ ಗುಜರಾತ್ ಟೈಟನ್ಸ್ ಟೀಮ್ ಅಲ್ಲಿ ಸೂಪರ್ ಸ್ಟಾರ್ ಅಂತ ಯಾರು ಇಲ್ಲ. ನೀವು ಫಾರಿನ್ ಪ್ಲೇಯರ್ಸ್ ತಗೊಂಡ್ರೆ ಜಾಸ್ ಬಟ್ಲರ್ ಅನುಭವ ಇರುವಂತವ್ರು, ಫಾರ್ಮರ್ ಇಂಗ್ಲೆಂಡ್ ಕ್ಯಾಪ್ಟನ್, ರಶೀದ್ ಖಾನ್ ಅಫ್ಘಾನಿಸ್ತಾನ್ ಕ್ಯಾಪ್ಟನ್, ಸೂಪರ್ ಸ್ಟಾರು. ಬಟ್ ಅವ್ರಗಳ ಆಟಿಟ್ಯೂಡ್ ಆಗ್ಲಿ ಯಾವತ್ತು ಗ್ರೌಂಡ್ ಅಲ್ಲಿ ಆತರ ತೋರ್ಸ್ಕೊಂಡಿಲ್ಲ, ನಾನು ಈ ಗೇಮ್ ಕಿನ್ನ ದೊಡ್ಡವನು ಅನ್ನೋ ತರ ಅಂತ. ಸೊ ಈ ತಂಡ ಹ್ಯಾಂಡಲ್ ಮಾಡೋದು ಹಾರ್ದಿಕ್ ಪಾಂಡ್ಯಾಗೆ ಚಿಟಿಕೆ ಹೊಡೆದಿದ್ದ ತರ ಇರೋದು. ಸೊ ಈ ವುಡ್ ಹವ್ ಬೀನ್ ಅಕ್ಸೆಪ್ಟೆಡ್ ವಿತ್ ಬೋತ್ ಹ್ಯಾಂಡ್ಸ್. ಅದನ್ನೇ ತಾನೇ ಮಾಡಿದ್ದವರಲ್ಲಿ. ಅವ್ರಿಗೆ ಕ್ಲೀನ್ ಸ್ಪೇಸ್ ಕೊಟ್ರು, ಫ್ರೀ ಹ್ಯಾಂಡ್ ಕೊಟ್ರು. ಆಶೀಶ್ ನೇರ, ನೀನ್ ಮಾಡಪ್ಪ ರಾಜ, ಗ್ರೌಂಡ್ ಅಲ್ಲಿ ಏನ್ ಮಾಡ್ಬೇಕು ನಾನು ನಿನಗೆ ಸಾಥ್ ಕೊಡ್ತೀನಿ ಅಂತ. ಬರಾಜ ಟೈಟಲ್ ಗೆದ್ದು ಅಲ್ಲೊಂಥರ ನನ್ನ ಆಟಿಟ್ಯೂಡ್, ನನ್ನ ಸ್ವ್ಯಾಗ್ ತೋರಿಸ್ತೀನಿ ಅಂತ ಎಂಐಗೆ ಹೋದ್ರು. ಎಂಐ ಕಲ್ಚರೇ ಬೇರೆ, ಅಲ್ಲಿಂದ ಬಂದವರೇ ಇಲ್ಲಿಗೆ. ಅವರು ವಾಪಸ್ ಅಲ್ಲಿ ಹೋದ್ಮೇಲೆ ಅವ್ರ ವೆಲ್ಕಮ್ಮೇ ಬೇರೆ ತರ ಇತ್ತು. ಯಾಕಂದ್ರೆ ಅಷ್ಟರಲ್ಲಿ ಒಂದು ವರ್ಲ್ಡ್ ಕಪ್ ವಿನಿಂಗ್ ಕ್ಯಾಪ್ಟನ್, ಅದಕ್ಕಿಂತ ಹಿಂದೆ ಇದ್ದಿದ್ದಂತ ವರ್ಲ್ಡ್ ಕಪ್ ವಿನಿಂಗ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವ್ರು ಉಳ್ಕೊಂಡ್ರು. ನಿಮ್ಗೆ ಅದಲ್ಲದೆ ಸೂಪರ್ ಸ್ಟಾರ್ಗಳು ಯಾರ್ಯಾರು, ಒಂದ್ ಕಡೆ ವಿಕೆಟ್ ಕೀಪರ್ ನಮ್ಮ ಕ್ವಿಂಟನ್ ಡಿಕಾಕ್, ಜಸ್ಪ್ರೀತ್ ಬುಮ್ರಾ ಇದ್ದಾರೆ. ಸೊ ಇನ್ ದಿರ್ ಓನ್ ವೇಸ್ ಎಲ್ಲಾರು ಸೂಪರ್ ಸ್ಟಾರ್ಗಳು. ಅಲ್ಲಿ ಅವ್ರು ಈಗೋನ್ ಮ್ಯಾನೇಜ್ ಮಾಡಿ ಅವ್ರನ್ನೆಲ್ಲ ಒಟ್ಟಿಗೆ ತರೋದು ಅನ್ನೋದು ಹಾರ್ದಿಕ್ ಪಾಂಡ್ಯ ಕೆಲಸ ಅಲ್ಲ, ಅವ್ರ ಕೈಲಿ ಆಗಲ್ಲ ಇದು. ಸೊ ಹಾಗಾಗಿ ಹೊಡ್ತಾ ಬಿದ್ದಿರೋದು ಜಾಸ್ತಿ ಟ್ರೇಡ್ ಆಫ್ ಅಲ್ಲಿ ಎಂಐ.